ಅಂದ್ರೆ ಐಡಿ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಎಲ್ಲರೂ ಪೆನ್ ಪುಸ್ತಕ ವಿಡಿಯೋ ಆನ್ ಮಾಡ್ಕೊಟ್ರಿ ಮೊದಲು ಎಲ್ಲಾರು. ಇದ್ರೊಳಗೆ ಎಷ್ಟು ಜನ ಸೂಪರ್ವೈಸರ್ಸ್ ಅದರಿ? ಎಲ್ಲಾರು? ಎಸ್. ಓಕೆ. ಎಸ್. ಎಲ್ಲಾರು ಒಂದು ಎನರ್ಜಿ ಅಪ್ ತಗೊಳ್ರಿ, ಯಾಕಂದ್ರೆ ಮಧ್ಯಾಹ್ನ ಕಾರ್ಬೋಹೈಡ್ರೇಟ್ ಬಾಳ ಬಿದ್ದಿರ್ತತಿ. ಕುತ್ಕೊಂಡು ಸ್ವಲ್ಪ ಕುಡಿದ್ರಿ ಅಂದ್ರೆ ಅಲರ್ಟ್ ಆಗ್ತೀವಿ. ಎಸ್, ಫೈನ್. ಯಾವತ್ಲೂ ಏನ್ ಮಾಡ್ಬೇಕಂತಂದ್ರೆ ಟ್ರೈನಿಂಗ್ಸ್ ಹೊತ್ನ್ಯಾಗ ಎನರ್ಜಿ ಅಪ್ ಮಗ್ಲ್ ಇರ್ಬೇಕು. ಇತ್ತಂತಂದ್ರೆ ಅದು ಬೂಸ್ಟ್ ಮಾಡತ್ತ, ನಮ್ಗೊಂದು ಎನರ್ಜಿ ಬರ್ತದ. ಆಕ್ಚುಲಿ ಕೋಚ್ ಆಗಿ ಬಹಳಷ್ಟು ಕಲಿಯುವುದೈತಿ. ನಾವು ಪ್ರತಿದಿನ ಕಲಿಬೇಕು. ಯಾವಾಗ ಕಲಿತೀರಿ ಕಲಿತಾ 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 ಏನಂತ ಮಾಸ್ಟರ್ ಆಗ್ತೀರಿ, ಒಬ್ರು ಲೀಡರ್ ಆಗ್ತೀರಿ. ಅಲ್ಲಿವರೆಗೂ ಆಗೋದಿಲ್ಲ. ಅದಕ್ಕೆ ಪ್ರತಿ ಕ್ಷಣಕ್ಕೂ ಕಲಿಬೇಕು. ಒಂದೊಂದು ಇವೆಂಟ್ ನಲ್ಲಿ ಪ್ರತಿಯೊಂದು ಟ್ರೈನಿಂಗ್ ನಲ್ಲಿ ಒಂದೊಂದು ಹೊಸ ಶಬ್ದ, ಒಂದೊಂದು ಶಬ್ದ ಕಲಿತ್ರಿ ಅಂತಂದ್ರೆ ಅದು ಸಣ್ಣದ್ದು ಕೂಡ ಏನಾಗತ್ತಂದ್ರೆ ದೊಡ್ಡ ಗುಡ್ಡ ಆಗಿ ದೊಡ್ಡದೊಂದು ನಾಲೆಜ್ ಆಗಿ ಪರಿಣಮಿಸ್ತದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿ ಕ್ಷಣಕ್ಕೂ ಹೊಸದ್ ಇರ್ತಾವ, ಜ್ಞಾನಗಳು ಇರ್ತಾವೆ. ಅದನ್ನ ಕಲಿತಾ ಹೋಗ್ಬೇಕು. ಓಕೆ, ಎಸ್, ಫೈನ್. ಇವತ್ತಿನ ದಿನ ಏನ್ ಮಾಡೋಣ ಅಂತಂದ್ರೆ ಹೇಗೆ ಐಡಿ ಕ್ರಿಯೇಟ್ ಮಾಡ್ಬೇಕು, ಐಡಿ ಮಾಡೋದು. ಎಸ್, ಐಡಿ ಮಾಡಕ್ ನೀವು ಆಗ್ಲೇ ಏನ್ ಮಾಡ್ಬೇಕಂತಂದ್ರೆ ಐಡಿ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಐಡಿ ಮಾಡೋದು ಹೇಗೆ ಅಂತಂತಂದ್ರೆ ನಾವು ಐಡಿಗೆ ಬೇಕಾದಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಪೂರ್ವ ಯೋಜಿತವಾಗಿ. ನಮ್ಗೆ ಬೇಕಾದಂತಹ ಪೂರ್ವ ಯೋಜಿತವಾಗಿರ್ತಕ್ಕಂಥ ಐಡಿಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಐಡಿಗೆ ಬೇಕಾದಂತ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತಂದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್. ಐಡಿ ಮಾಡ್ಬೇಕಾದವ್ರಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಬಹಳಷ್ಟು ಐತಿ. ಒಂದು, ಆಧಾರ್ ಕಾರ್ಡ್ ಹೆಂಗಿರ್ಬೇಕಂದ್ರೆ ಫ್ರಂಟ್ ಬ್ಯಾಕ್ ಇರಬೇಕು. ಫ್ರಂಟ್ ಸೈಡ್ ಇರಬೇಕು. ಫ್ರಂಟ್ ಸೈಡ್ ಒಂದು ಫೋಟೋ, ಬ್ಯಾಕ್ ಸೈಡ್ ಒಂದು ಫೋಟೋ, ಅಥವಾ ಅದನ್ನ ಸ್ಕ್ಯಾನ್ ಮಾಡಿದ್ದು ಇರ್ಬೇಕು. ನೀವು ಸ್ಕ್ಯಾನ್ ಮಾಡಿದ ಕಾಪಿನಾರ ತಗೊಳ್ರಿ, ಅಥವಾ ಫೋಟೋ ನಿಮ್ ಮೊಬೈಲ್ ನಲ್ಲಿ ಚೆನ್ನಾಗಿ ಕ್ಲಿಯರ್ ಬರುವಂಗ ಏನ್ ಮಾಡ್ಬೇಕಂದ್ರೆ ಫೋಟೋನ ಕ್ಲಿಕ್ ಮಾಡಿಸ್ಕೋಬೇಕು, ಮಾಡಿ ತರಿಸ್ಕೋಬೇಕು. ಫಸ್ಟ್ ನೀವು ಯಾರ ಐಡಿ ಮಾಡೋರಿದ್ರಂದ. ಎರಡನೇದು, ಐಡಿಯ ಜೊತೆಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ. ಒಂದು ಐಡಿ ಕ್ರಿಯೇಟ್ ಆಗ್ಬೇಕಂತಂದ್ರೆ ಪ್ಯಾನ್ ಕಂಪಲ್ಸರಿ. ಪ್ಯಾನ್ ಕಾರ್ಡ್ ಒಂದು ಫೋಟೋ ಬೇಕು, ಒಂದು ಇಮೇಜ್ ಬೇಕು. ಅದನ್ನು ಕೂಡ ನೀವು ಏನ್ ಮಾಡ್ಬೇಕು, ತರಿಸ್ಕೋಬೇಕು. ಇದಾದ ನಂತರ ಫೋಟೋ ಚೆನ್ನಾಗಿ ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋ ಬೇಕು. ಎಲ್ಲೋ ಹಳೆವು ಮತ್ತು ಮಂಜು ಅಂತ ಇದ್ದು ಅಂತಂದ್ರ ಐಡಿ ಏನಾಗ್ತಾವ ಅಂದ್ರೆ ರಿಜೆಕ್ಟ್ ಆಗ್ತಾವ. ಫಸ್ಟ್ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈಗ ಪದೇ ಅವ್ರನ್ನ ಹೊಳ್ಳೆ ಮಳೆ ಸರ ಇದು ಫೋಟೋ ಸರಿ ಬರೋದು, ಇನ್ನೊಂದು ಕಳಿಸ್ರಿ ಅಂತ ಹಿಂಗೆ ಹೇಳೋದಲ್ಲ. ಒಂದ್ಸಾರಿ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ನಾವು ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು. ಏನಂತಂದ್ರ ನಿಮಗೆ ಚೆನ್ನಾಗಿರ್ತಕ್ಕಂಥ ಒಂದು ಫೋಟೋ, ಅನಂತರ ಆಧಾರ್ ಕಾರ್ಡ್ ಫ್ರಂಟ್ ಬ್ಯಾಕ್, ಮುಂದ್ಗಡೆ ಮತ್ತು ಹಿಂದ್ಗಡೆ ಇರ್ತಕ್ಕಂಥ ಎರಡು ಸೈಡ್ ಇರ್ತಕ್ಕಂಥ. ಕೆಲವೊಬ್ರು ಏನ್ ಮಾಡ್ತಾರ ಅಂದ್ರೆ ಕಟ್ ಆಗಿರ್ತಕ್ಕಂಥದ್ದು, ಮ್ಯಾಲೆ ಬಾರ್ಕೋಡ್ ಕಟ್ ಆಗಿದ್ದು ಅಥವಾ ಮ್ಯಾಗ ನಂಬರ್ ಕಟ್ ಆಗಿದ್ದು ಹಿಂಗೆಲ್ಲ ಕಳಿಸಿರ್ತಾರ. ಅವೆಲ್ಲ ರಿಜೆಕ್ಟ್ ಆಗಿಬಿಡ್ತಾವ. ಇದನ್ನ ಗಮನಿಸ್ಬೇಕು ಫಸ್ಟ್. ಇದಾದ ನಂತರ ಪ್ಯಾನ್ ಕಾರ್ಡ್ ಅನ್ನ ನೀವ್ ಏನ್ ಮಾಡ್ಬೇಕು, ತರಿಸ್ಕೋಬೇಕು. ಚಲೋ ಆಗಿರ್ತಕ್ಕಂಥ ಫೋಟೋ, ಯಾರು ಐಡಿ ಹೋಲ್ಡರ್ ಇರ್ತಾರೆ ಅವ್ರದ್ದು ನಂಬರ್, ಫೋನ್ ನಂಬರ್, ಜೊತೆಗೆ ಅವ್ರ ಇಮೇಲ್ ಐಡಿ ಕಂಪಲ್ಸರಿ. ಇಮೇಲ್ ಐಡಿ ಇಷ್ಟನ್ನ ನೀವು ಮೂಲಭೂತವಾಗಿ ತರಿಸ್ಕೋಬೇಕು. ಜೊತೆಗೆ ಅವರು ಮದುವೆ ಮದುವೆ ಆಗಿದ್ರಂತಂದ್ರ ಯಾರು ಐಡಿ ಮಾಡ್ತಿರ್ತಾರೋ ಅವ್ರದಂಕರು ಇಷ್ಟೆಲ್ಲ ಇನ್ಫಾರ್ಮೇಶನ್ ತಗೋಬೇಕು. ಅವ ಗಂಡನ ಇರ್ಲಿ ಹೆಂಡತಿನೇ ಇರ್ಲಿ. ಯಾರು ನಾಮಿನಿ ಆಗೋರು ಇರ್ತಾರ, ನಾಮಿನಿ ಆಗೋರ್ದು ಒಂದು ಆಧಾರ್ ಕಾರ್ಡ್ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರ ಆಧಾರ್ ನಂಬರ್ ಅನ್ನ ತಗೋಬೇಕು. ನನ್ನ ಪ್ರಕಾರ ಏನಂತ ಒಂದು ಆಧಾರ್ ಕಾರ್ಡ್ ತರಿಸ್ಕೊಳ್ಳೋದು ಒಳ್ಳೇದು. ಯಾಕಂತಂದ್ರ ನಾವು ಬರ್ಕೊಳ್ಳೋದ್ರೊಳಗೆ ಯಾವ್ದಾರ ನಂಬರ್ ಏನಾರು ಬರೆದು ಬಿಡ್ತೀವಿ ಆಧಾರ್ ಕಾರ್ಡ್ ಬರ್ಕೊಳ್ಳೋದ್ರಾಗ. ಅದಕ್ಕೆ ಏನೈತಲ್ಲ ಅವ್ರದ್ದೊಂದು ಆಧಾರ್ ಕಾರ್ಡ್ ನಾವು ಏನೈತೆ ಅಂತಂದ್ರ ವಾಟ್ಸಪ್ ಮಾಡಿಸ್ಕೊಂಡ್ರೆ ಬಹಳಷ್ಟು ಒಳ್ಳೇದು ನನ್ನ ಪ್ರಕಾರ. ಜೊತೆಗೆ ಅವ್ರ ನಾಮಿನಿ ಯಾರಾಗ್ತಾರ, ಗಂಡನ ಇರ್ಲಿ ಹೆಂಡತಿದ ಇರ್ಲಿ, ಅವ್ರದ್ದು ಒಂದು ಫೋಟೋ, ಜೊತೆಗೆ ಅವ್ರ ಫೋನ್ ನಂಬರ್ ಇದ್ದರೆ ಅವ್ರ ಫೋನ್ ನಂಬರ್. ಇಲ್ಲ ಅಂತಂತಂದ್ರೆ
ಗಂಡನಿಗೆ ಇರ್ತಕ್ಕಂಥ ನಂಬರ್ನ ಹೆಂಡತಿಗೆ ಹಾಕೋದು, ಇಲ್ಲಕಂದ್ರೆ ಹೆಂಡತಿ ನಂಬರ್ ಇತ್ತಂತಂದ್ರ ಹೆಂಡತಿ ನಂಬರ್ ಗಂಡಗೆ ಹಾಕೋದು. ಇದನ್ನ ಪೂರ್ವ ಯೋಜಿತವಾಗಿ ನಾವೇನ್ ಮಾಡ್ಬೇಕಂದ್ರ ID ಮಾಡ್ಬೇಕಂತ ಪೂರ್ವದಲ್ಲಿ ಇವನ್ನೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವ್ರ ಕಲಿಯಿಂದ ಇಂತಹ ಮಾಹಿತಿಗಳನ್ನ ನಾವು ತರಿಸ್ಕೋಬೇಕು. ಇದು ಮೂಲಭೂತವಾಗಿರ್ತಕ್ಕಂಥದ್ದು. ಎಸ್ ಗೊತ್ತಾಯ್ತ್ರಿ? ಏನೇನ್ ಬೇಕು ಅಂತ ಹೇಳಿ? ಏನೇನ್ ಬೇಕು? ಆಧಾರ್ ಕಾರ್ಡ್ ಬೇಕು, ಫ್ರಂಟ್ ಬ್ಯಾಕ್. ಆನಂತರ ಎರಡನೇದ್ದು ಪ್ಯಾನ್ ಕಾರ್ಡ್ ಬೇಕು. ಮೂರನೇದ್ದು ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋ ಬೇಕು ID ಹೋಲ್ಡರ್ದು, ಜೊತೆಗೆ ಅವ್ರ ಇಮೇಲ್ ID, ಆನಂತರ ಅವ್ರದ್ದು ಫೋನ್ ನಂಬರ್. ಇಷ್ಟು ಕಂಪಲ್ಸರಿ. ಜೊತೆಗೆ ಯಾರ ನಾಮಿನಿ ಆಗಿರ್ತಾರೆ ಅವ್ರದ್ದೊಂದು ಫೋಟೋ, ಅವ್ರದ್ದು ಆಧಾರ್ ಕಾರ್ಡ್. ಇಷ್ಟು ಕಂಪಲ್ಸರಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಕಲೆಕ್ಟ್ ಮಾಡ್ಕೊಂಡು ಅವತರ ಸೈಜು ಬಹಳಷ್ಟು ಮುಖ್ಯ. ಆಕ್ಚುಲಿ ನೀವು ಏನ ಫೋಟೋ ತೆಗೆದ್ರ ಅಂತಂದ್ರೆ ಸೈಜ್ ಕರೆಕ್ಟ್ ಬರ್ತದ, ಫೋಟೋ ಹೊಡ್ಕೊಂಡಿದ್ರಿ ಅಂದ್ರ. ಇಲ್ಲ ಅಂತಂದ್ರೆ ನೀವು ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ಒಂದೊಮ್ಮೆ ಹೆಚ್ಚ ಕಮ್ಮಿ ಆಗಿಬಿಡ್ತದ. ಅದಕ್ಕೆ ಅದರ ರೆಸೊಲ್ಯೂಷನ್ ಬಹಳಷ್ಟು ಮುಖ್ಯ ಇರ್ತದ. ಹೈ ರೆಸೊಲ್ಯೂಷನ್ ಇಷ್ಟ ಅಂತಾರ ಜಲ್ದಿ ತಗೊಳಂಗಿಲ್ಲ, ಲೋ ಇಟ್ರಂದ್ರೂ ಕೂಡ ತಗೊಳಂಗಿಲ್ಲ. ಇವನ್ನೆಲ್ಲ ಗಮನಿಸ್ಬೇಕು. ಗಮನಿಸಿ ನಾವೇನ್ ಮಾಡ್ಬೇಕಂದ್ರ ID ಪ್ರಾರಂಭ ಮಾಡ್ಬೇಕು. ಓಕೆ, ನಾ ಈಗ ID ಹೇಗ್ ಮಾಡ್ಬೇಕು ಅನ್ನೋದನ್ನ ನಾ ಒಂದು ID ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊತಾ ಹೋರಿ. ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ರೊಸೀಜರ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು. ಎಸ್, ಒಂದು ನಿಮಿಷ. ಎಸ್, ನೀವು ಏನ್ ಮಾಡ್ಬೇಕಂದ್ರೆ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಕ್ರೋಮರ್ ಆಗಲಿ ಅಥವಾ ಫೈರ್ ಫಾಕ್ಸ್ ಅಂತ ಹೇಳಿ ಎರಡು ಬ್ರೌಸಿಂಗ್ಸ್ ಬರ್ತಾವ. ಗೂಗಲ್ ಕ್ರೋಮ್ನಾಗೂ ಮಾಡ್ಬೋದು ಅಥವಾ ಫೈರ್ ಫಾಕ್ಸ್ ಅಂತ ಹೇಳಿ ಎರಡು ಗೂಗಲ್ ಇವು ಬ್ರೌಸರ್ಸ್ ಬರ್ತಾವ. ಈ ಬ್ರೌಸರ್ಸ್ನಾಗ ಏನ್ ಮಾಡ್ಬೇಕಂದ್ರ ಫಸ್ಟ್ ಏನ್ ಮಾಡ್ಬೇಕಂತಂದ್ರ ಇಲ್ಲಿ ಮೇಲಿನ್ ನ್ಯೂಟ್ರಿಕೇರ್ ಲಾಗಿನ್ ಅಂತ ಐತಿ ನೋಡ್ರಿ. ಮೇಲಿನ್ ನ್ಯೂಟ್ರಿಕೇರ್ ಲಾಗಿನ್ ಅಂತ ಹೇಳಿ ಇದು ಕ್ಲಿಕ್ ಮಾಡ್ಬೇಕು. ಎಸ್ ಸರ್, ಕಾಸ್ಟ್ ಆಗೈತ್ರಿ? ಸ್ಕ್ರೀನ್ ಶೇರ್ ಕ್ಲಿಯರ್ ಅದ ರೀ? ಕಂಟಿನ್ಯೂ. ಎಸ್ ಸರ್. ಓಕೆ, ಹಂಗೇನಾರು ಇತ್ತಂತಂದ್ರೆ ಒಬ್ರು ಯಾರು ಹೇಳ್ತಾರೆ, ಒಮ್ಮೆ ಸ್ಟ್ರಕ್ ಆಗತ್ತ, ಯಾಕಂದ್ರೆ ನೆಟ್ವರ್ಕ್ ಹೋಗುದು ಬರೋದು ಮಾಡ್ತಿರ್ತದ. ಓಕೆ ಫೈನ್. ಮೇಲಿನ್ ನ್ಯೂಟ್ರಿಕೇರ್ ಲಾಗಿನ್ ಅಂತ ಹೇಳಿ ಹೋಗ್ಬೇಕು. ಈಗ ಲಾಗಿನ್ ಟು ಅಕೌಂಟ್ ಅಂತ ಹೇಳಿ ಇದ್ರ ಮೇಲೆ ಎಸ್, ಒಂದೇ ನಿಮಿಷ, ಯಾರ್ದೋ ಮೈಕ್ ಆನ್ ಆಗಿದೆ. ಎಸ್, ಮಾಳಸಿದ್ದಪ್ಪ ಅವ್ರ ನಿಮ್ದು ಮೈಕ್ ಆನ್ ಆಗೈತೆ ನೋಡ್ರಿ, ಆಫ್ ಮಾಡ್ಕೊಂಬಿಡ್ರಿ, ಅದು ಆಫ್ ಮಾಡಕ್ ಬರವಲ್ದ. ಎಸ್, ಓಕೆ. ಈಗ ಲಾಗಿನ್ ಮೇಲಿನ್ ಅಕೌಂಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಎಸ್, ಈಗ ನಾ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಒಂದೇ ನಿಮಿಷ. ಎಸ್, ಓಪನ್ ಆತ್ರಿ? ಎಸ್ ಸರ್. ಹಲೋ, ಎಸ್ ಓಪನ್ ಸರ್, ಆಗೈತ್ರಿ? ಆಗೈತ್ರಿ. ಒಂದೇ ನಿಮಿಷ. ಈಗ ಏನ್ ಮಾಡ್ಬೇಕಂದ್ರ ಯಾರು ಯೂಸರ್ ID ಇರ್ತದ. ಈಗ ನಾ ಫಾರ್ ಎಕ್ಸಾಂಪಲ್ ಸಿದ್ದಪ್ಪ ಮ್ಯಾಗೇರಿ ಸರ್ ಇದ್ರಾಗ ನಾ ಏನ್ ಮಾಡಕತ್ತೀನಿ ಅಂದ್ರ ನಾ ID ಅನ್ನ ಓಪನ್ ಮಾಡಕತ್ತೀನಿ. ಅವ್ರ ಯೂಸರ್ ID ಅನ್ನ ನಾವ್ ಏನ ಮಾಡ್ಬೇಕಂದ್ರ ಹಾಕೋಬೇಕು. ಎಸ್, ನಾ ಮಾಡಕತ್ತೀನಿ ಈಗ ಒಂದು ಅವ್ರ ಅಂಡರ್ನಾಗ. ನೀವು ಆ ಪ್ರಕಾರ ನೀವು ಇದು ಮಾಡ್ಕೋಬೇಕು. ನೀವು ಅಲ್ಲೇ ಪಾಸ್ವರ್ಡ್ ಆಲ್ರೆಡಿ ಇರ್ತತೆ ಅವ್ರದ್ದು, ನಿಮ್ಮ ಪಾಸ್ವರ್ಡ್ ಇರ್ತೈತಿ ನೋಡ್ರಿ, ನಿಮ್ಮ ಪಾಸ್ವರ್ಡ್ ಇರ್ತಾವ. ನಿಮ್ಮ ID ನಿಮ್ ಪಾಸ್ವರ್ಡ್ ಅನ್ನ ಹಾಕೋಬೇಕು. ಎಸ್, ನಾ ಈಗ ಲಾಗಿನ್ ಮಾಡ್ತೇನೆ. ಎಸ್, ಓಕೆ. ಈಗ ಮೇನ್ ನ್ಯೂಟ್ರಿಕೇರ್ದ ನಿಮ್ಮ ಲಾಗಿನ್ ಒಂದು ಏನಾಯ್ತಂದ್ರ ಫಸ್ಟ್ ಪೇಜ್ ಓಪನ್ ಆಯ್ತು ಮೇಲಿನ ನ್ಯೂಟ್ರಿಕೇರ್ದ. ಇದ್ರಾಗ ಹೋದ ನಂತರ ನೀವು ಏನ್ ಮಾಡ್ಬೇಕಂತಂದ್ರ ಈ ಸೈಡ್ ಇಲ್ಲಿ ಡ್ಯಾಶ್ ಬೋರ್ಡ್ ಇರ್ತದ, ಆರ್ಡರ್ ಮ್ಯಾನೇಜರ್ ಇರ್ತದ. ಇಲ್ಲಿ ನೀವು ಆರ್ಡರ್ ಮಾಡ್ಕೊಳ್ಳೋದಿತ್ತ ಆರ್ಡರ್ನೇ ಹೋಗ್ಬೋದು. ಇಲ್ಲಿ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರ್ತದ, ಅಕೌಂಟ್ ಇನ್ಫಾರ್ಮೇಶನ್ ಇರ್ತದ, ಮಂತ್ಲಿ ಇನ್ಕಮ್ ಇರ್ತದ, ಆನಂತರ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಗಳು ಇರ್ತಾವ. ಇಲ್ಲಿ ಏನೈತಿ ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಎಲ್ಲಿ? ನ್ಯೂ ರಿಜಿಸ್ಟ್ರೇಷನ್. ಹೌದ್ರಿ? ನೋಡ್ರಿ, ಕ್ಲಿಕ್ ಮಾಡ್ತೇನೆ ನೋಡ್ರಿ. ನ್ಯೂ ರಿಜಿಸ್ಟ್ರೇಷನ್ ಹೋದೆ. ಎಸ್, ನ್ಯೂ ರಿಜಿಸ್ಟ್ರೇಷನ್ ಹೋದ ತಕ್ಷಣ ಏನಾಗತ್ತಂದ್ರೆ ಈ ರೀತಿಯಾದಂತಹ ಒಂದು ಗೇಟ್ ವೇ ಓಪನ್ ಆಗತ್ತ. ಏನು ಅಂತಂತಂದ್ರೆ ರಿಜಿಸ್ಟರ್ ಆಸ್ ಎ ಬ್ರ್ಯಾಂಡ್ ಪಾರ್ಟ್ನರ್ ಅಂತಕ್ಕಂಥ ಒಂದು ಗೇಟ್ ವೇ ಓಪನ್ ಆಗತ್ತ. ಇಲ್ಲಿ ಕ್ಲಿಕ್ ಮಾಡ್ಬೇಕು ನೀವು. ಅರ್ಥ ಆಯ್ತ್ರಿ? ಇಲ್ಲಿ
ಕ್ಲಿಕ್ ಮಾಡ್ಬೇಕು. ಓಕೆ, ನಾ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಎಸ್, ಈಗ ಯಾರು ಸಿದ್ದಪ್ಪ ಮ್ಯಾಗೇರಿ ಅವ್ರದ್ದು ಏನಾಗಿರ್ತೈತಿ ಅಂತಂದ್ರೆ ನಂಬರ್ ಇಲ್ಲಿ ಇರ್ತದ. ಇದು ಅವ್ರ ID ನಂಬರ್. ಇದು ಅದು ಮೇಲಿನದ ID ನಂಬರ್. ಈಗ ಏನ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಅನ್ಬೇಕು. ನೆಕ್ಸ್ಟ್ ಅಂತ ಹೊಡೆದ್ರೆ ಓಕೆ, ಈಗೇನ್ ಬರ್ತೈತಿ ಅಂದ್ರೆ ನೀವು ಇಲ್ಲಿ ಮಾಹಿತಿಯನ್ನ ಹಾಕ್ಬೇಕು. ಯಾರ ಮಾಹಿತಿ ಹಾಕ್ಬೇಕು? ಯಾರ ಐಡಿಯನ್ನ ಮಾಡಕ್ ಹೊಂಟಿರಲ್ಲ ಅವರ ಒಂದ ಹೆಸರು ಮತ್ತು ಅವ್ರ ಡೀಟೇಲ್ಸ್ ಅನ್ನ ಹಾಕ್ತಾ ಹೋಗ್ಬೇಕು. ನಾವು ಹಾಕ್ತಾ ಹೋಗ್ತೇವೆ ನೋಡ್ರಿ. ಯಾರ್ದು ಅಂತಂದ್ರೆ ನಾ ಇಲ್ಲೊಬ್ರದ್ದು ID ಮಾಡಾಕತ್ತೇನೆ. ಈಗ ಅವ್ರ ಅಂಡರ್ನ್ಯಾಗ ನೋಡ್ಕೊಡ್ರಿ. ಎಸ್, ಹೇಗೆ ಹಾಕ್ಬೇಕಂತಂದ್ರೆ ಈಗ ನಾ ಇಲ್ಲಿ ಎಸ್ ಸರಸ್ವತಿ ಅಂತ ಇದ್ದಾರೆ. ಅವ್ರ ಹೆಸರನ್ನ ಹಾಕೋಬೇಕು. ಏನು? ಸರಸ್ವತಿ. ಅವರ ಅಡವೆಪ್ಪ ವೈಫ್, ಅವ್ರದ ಏನು ಹಸ್ಬೆಂಡ್ ಹೆಸರು. ಓಕೆ, ಅವ್ರದ್ದೇನ್ ಬೇಡ. ಮ್ಯಾಗೇರಿ. ಎಸ್, ಮ್ಯಾಗೇರಿ. ಇವ್ರ ಇಮೇಲ್ ಐಡಿಯನ್ನ ಕೂಡ ನೀವು ತರಿಸ್ಕೊಂಡಿರ್ತೀರಿ. ನೀವು ಅವ್ರ ಇಮೇಲ್ ಐಡಿಯನ್ನ ಹಾಕೋಬೇಕು. ಎಸ್, ಒಂದೇ ನಿಮಿಷ. ಒಂದ ನಿಮಿಷ. ಸರ್ ಸರಸ್ವತಿ ಮ್ಯಾಗೇರಿ @gmail.com. ಎಸ್, ಸರಸ್ವತಿ ಮ್ಯಾಗೇರಿ ಏನು 141 @gmail.com. ಇದು ಅವ್ರದ್ದು ಇಮೇಲ್ ID. ಅವ್ರ ಫೋನ್ ನಂಬರ್ ಕೂಡ ಹಾಕ್ಬೇಕು. ಅವ್ರ ಫೋನ್ ನಂಬರ್. ಸರ್, ಅವ್ರ ಫೋನ್ ನಂಬರ್ ಎಷ್ಟ್ರಿ? ರಾಮೇಂದ್ರ ಸರ್. One second, sir. ಎಸ್ ಸರ್. ಇಲ್ಲಿ ಆಧಾರ್ ಕಾರ್ಡ್ ಐತೆ, ಅದನ್ನ ಹಾಕ್ಬಿಡ್ರಿ. ಕನ್ಫರ್ಮ್ ಮಾಡ್ಕೊಡ್ರಿ. ಆ ನಂಬರ್ ಐತೆ ಇಲ್ಲ ಕನ್ಫರ್ಮ್ ಮಾಡ್ಕೊಡ್ರಿ. ಮತ್ತೆ ಎಲ್ಲ ಅಲ್ಲಿ ಹೋಗ್ತವೆ. ಇದು Sir, 80995 ಐತಲ್ರಿ, ಅದೇ 6489. 489. ಎಸ್ ಸರ್. ಓಕೆ, ಫೈನ್, ಗೊತ್ತಾಯ್ತು. ಈಗ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ರೀತಿ ಏನಾಗತ್ತಂದ್ರೆ ಒಂದು ಪಾಪಪ್ ಮೆನ್ಯೂ ಓಪನ್ ಆಗತ್ತ. ಇದ್ರೊಳಗ ಹಂಗೆ ಬರೋದಿಲ್ಲ. ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಇಯರ್ ಅನ್ನ ಮೊದಲ ಸೆಲೆಕ್ಟ್ ಮಾಡ್ಕೋಬೇಕು. ವರ್ಷವನ್ನ ಸೆಲೆಕ್ಟ್ ಮಾಡಿದಾಗ ಯಾವ ವರ್ಷ ಅಂತ ಅಲ್ಲಿ ಹಿಂದೆ ಹೋಗ್ಬೇಕು. ಎಸ್, ಮತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಇಯರ್ ಸ್ಪಷ್ಟವಾಗಿ ಅದು ಏನ್ ಮಾಡ್ತೈತಿ ಅಂದ್ರ ಗೊತ್ತಾಗತ್ತೆ ನಮ್ಗೆ ಅವ್ರ ವರ್ಷ ಯಾವ್ದೈತಿ. ಅವರು ಡೇಟ್ ಆಫ್ ಬರ್ತ್ ಎಷ್ಟೈತಿ ಅಂದ್ರ 1989 ಐತಿ. 1989 ಅಂದ್ರ ನಾವೇನ್ ಮಾಡ್ಬೇಕು? ಹಿಂದ್ ಹೋಗ್ಬೇಕು. 1989 ಇಲ್ಲಿ ಐತಿ ನೋಡ್ರಿ. 1989 ಅನ್ನ ಸೆಲೆಕ್ಟ್ ಮಾಡ್ಕೊಂಡು 1ನೇ ತಿಂಗಳು ಐತಿ ಅವ್ರದ್ದು, ಜೂನ್. ಆನಂತರ 1ನೇ ತಾರೀಕು ಅವ್ರದ್ದು ಡೇಟ್ ಆಫ್ ಬರ್ತ್ ಐತಿ. ಎಸ್, ಓಕೆ. ಇಷ್ಟು ಮಾಡಿದ್ರೆ ಈಗ ಏನಾಗತ್ತಂದ್ರೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆಯ್ತು. ಓಕೆ, ಫೈನ್. ಇನ್ನೊಂದ್ ಸಾರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಒಮ್ಮೊಮ್ಮೆ ಆಧಾರ್ ಕಾರ್ಡ್ನಾಗ ಚೇಂಜ್ ಬೇರೆ ಇರ್ತಾವ, ಕೆಲವೊಂದ್ ಸಾರಿ ಪ್ಯಾನ್ ಕಾರ್ಡ್ನಾಗ ಬೇರೆ ಇರ್ತಾವ. ಆ ಹೊತ್ನಾಗ ನೀವ್ ಏನ್ ಮಾಡ್ಬೇಕಂದ್ರ ಪ್ಯಾನ್ ಒಳಗೆ ಏನ್ ಇರ್ತತಲ್ಲ ಅದನ್ನೇ ನೀವ್ ಏನ್ ಮಾಡ್ಬೇಕಂತಂದ್ರ ಅವ್ರ ಡೇಟ್ ಆಫ್ ಬರ್ತ್ ನ ಮೆನ್ಷನ್ ಮಾಡ್ಬೇಕು. ಓಕೆ, ಆಧಾರ್ ಕಾರ್ಡ್ ನಾವು ಕರೆಕ್ಷನ್ ಮಾಡಿಸಬಹುದು, ಆದ್ರೆ ಪ್ಯಾನ್ ನಲ್ಲಿ ಇರ್ತಕ್ಕಂತಹ ಡೇಟ್ ಆಫ್ ಬರ್ತ್ ನ ಕರೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಪ್ಯಾನ್ ನ ಮತ್ತು ಆಧಾರ್ ಕಾರ್ಡ್ ಕರೆಕ್ಟ್ ಐತಲ್ಲ ಡೇಟ್ ಆಫ್ ಬರ್ತ್ ನ ನೋಡ್ಕೋಬೇಕು. ಇತ್ತೀಚೆಗೆ ಏನದಾವ್ ಕರೆಕ್ಟ್ ಅದಾವ್, ಹಿಂದೆಲ್ಲ ಏನಿರ್ತಾವ ಅಂದ್ರೆ ಕೆಲವೊಂದು ಮಿಸ್ಟೇಕ್ಸ್ ಇರ್ತಾವ. ಏನು ಇಯರ್ ಅಷ್ಟೇ ಇರ್ತತಿ, ಡೇಟು ಮಂತ್ ಇರೋದಿಲ್ಲ. ಅಂತಾವು ಆಧಾರ್ ಕಾರ್ಡ್ಗಳದಾವ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಅವ್ರ ಪ್ಯಾನ್ ಕಾರ್ಡ್ನಾಗ ಕಂಪಲ್ಸರಿ ಇರ್ತದ, ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರೆ ಡೇಟ್ ಆಫ್ ಬರ್ತ್ ನ ಮೆನ್ಷನ್ ಮಾಡ್ಬೇಕು. ಓಕೆ, ಈಗ ಏನ್ ಮಾಡ್ಬೇಕು? ಅಡ್ರೆಸ್ಸಿಗೆ ಬರ್ಬೇಕು. ಅವ್ರ ಅಡ್ರೆಸ್ ಎಲ್ಲಿದೆ, ಅವ್ರ ಪೂರ್ತಿ ಅಡ್ರೆಸ್ ಹೆಂಗೆ ಅಂತಂದ್ರೆ ಆಧಾರ್ ಕಾರ್ಡ್ನೊಳಗ ಹೇಗಿದೆ ಹಾಗೆ ಏನ್ ಮಾಡ್ಬೇಕಂತಂದ್ರೆ ಅವ್ರ ಪೂರ್ಣವಾದ ಹೆಸರನ್ನ ಹಾಕ್ಬೇಕು. ಆಧಾರ್ ಕಾರ್ಡ್ನಾಗ ಅವ್ರ ಹೆಸರು ಏನೈತಿ ಅಂದ್ರೆ
ಸರಸ್ವತಿ ಅಡವೆಪ್ಪ ಅಡಿವೆಪ್ಪ ಅಡವೆಪ್ಪ ಅಡಿವೆಪ್ಪ ಎಸ್ ಅಡಿವೆಪ್ಪ ಮ್ಯಾಗೇರಿ ಎಸ್ ಮ್ಯಾಗೇರಿ ಅಂತಿದೆ. ಓಕೆ, ಅವ್ರ ಆಧಾರ್ ಕಾರ್ಡ್ನಾಗ ಹೆಂಗೈತಿ ಹಾಗೆ ಏನ್ ಮಾಡ್ಬೇಕಂತಂದ್ರೆ ನೀವು ಅದನ್ನ ಹಾಕ್ಬೇಕು. ಓಕೆ, ಇಲ್ಲಿ ಕೆಳಗಡೆ ಏನೈತೆ ಅಂದ್ರೆ ವೈಫ್ ಆಫ್ ಅಡಿವೆಪ್ಪ. ನೆಕ್ಸ್ಟ್ ಅಂಬೇಡ್ಕರ್ ನಗರ್ ಸಿಂಧಿ ಕುರ್ಬೆಟ್ ಅವ್ರ ಅಡ್ರೆಸ್, ಊರ ಹೆಸರು ಸಿಂಧಿ ಕುರ್ಬೆಟ್. ಎಸ್ ಯಾವುದು? ಬೆಳಗಾಂ. ಓಕೆ, ಇಷ್ಟ ಹಾಕಿ ನೀವ್ ಏನ್ ಮಾಡ್ಬೇಕಂದ್ರೆ ಸಿಟಿಗೆ ಬರ್ಬೇಕು. ಇಲ್ಲೇನು ಸಿಟಿ ಯಾವುದು ಅಂತಂತಂದ್ರೆ ಬೆಳಗಾಂ ಡಿಸ್ಟಿಕ್. ಆಕ್ಚುಲಿ ಸಿಂಧಿ ಕುರ್ಬೆಟ್. ಅದನ್ನೇ ಹಾಕ್ರಿ. ಸಿಂಧಿ ಯಾವ್ದು ತಾಲೂಕು ಪ್ಲೇಸ್ ಇರ್ತತೆ ಅಥವಾ ಕುರ್ಬೆಟ್. ಓಕೆ, ಕರ್ನಾಟಕ ಕೆಳಗೆ ಬಂದ್ರೆ ಅಂದ್ರ ಸ್ಟೇಟ್ ಇರ್ತದೆ. ಸ್ಟೇಟ್ ಅನ್ನ ಕೆ ಅಂತ ಹೊಡೆದ್ರೆ ಅಂದ್ರ ಕರ್ನಾಟಕ ಸಿಲೆಕ್ಟ್ ಆಗತ್ತ. ಇಲ್ಲಿ ಬೆಳಗಾಂ ಡಿಸ್ಟಿಕ್, ಬೆಳಗಾಂ ಎಸ್ ಬೆಳಗಾಂ. ಓಕೆ, ಕೆಳಗೆ ಬಂದ್ರೆ ಪಿನ್ ಕೋಡ್ ಹಾಕ್ಬೇಕು. ಅಲ್ಲಿ ಪಿನ್ ಕೋಡ್ ಎಷ್ಟಿದೆ? 591310. ಎಸ್, ಇದು ಇಷ್ಟ ಹಾಕಿದ್ರೆ ನೀವು ಅಡ್ರೆಸ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಡಿದಾಗ ಹಾಗೆ ಆಗತ್ತೆ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಇದಾವ ನಂಬರ್ ಏನಿದಾವ ಅಂತಂದ್ರೆ ಅದರ್ ಡಾಕ್ಯುಮೆಂಟ್ಸ್ ಅಂತ ಇರದೆ. ಇದರಲ್ಲಿ GSTN ನಂಬರ್ ಇದೆ. ಯಾರ್ದಾದ್ರು GST ನಂಬರ್ ಇತ್ತಂತಂದ್ರೆ ನೀವು ಹಾಕಿ ಅದ್ರ ಟ್ರೇಡ್ ನೇಮ್ ಇರ್ತತೆ ಅದನ್ನ ಹಾಕೋಬಹುದು ಇದ್ರೆ. ಇರ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು, ಅದ್ರ ವರಿ ಮಾಡುವಂತಿದಲ್ಲ. ಕೆಲವೊಂದ್ಸರಿ ಏನಾಗತ್ತಂದ್ರೆ FSSI ನಿಮ್ ನಂಬರ್ ಇತ್ತಂತಂದ್ರೆ FSSI ಹಾಕ್ಬೇಕು. ಇಲ್ಲಿ ಟ್ರೇಡ್ ನೇಮ್ ಅಥವಾ ಟ್ರೇಡ್ ನೇಮ್ ಏನು ಇರ್ಲಿಲ್ಲ ಅಂತಂದ್ರೆ ನಿಮ್ ಹೆಸರು ಹಾಕ್ಬಿಡೋದು. ಈಗ ಯಾರ್ದೈತೆ ಅಂತಂದ್ರ ಸರಸ್ವತಿ ಅಡಿವೆಪ್ಪ ಮ್ಯಾಗೇರಿ ಅಂತ ಐತಿ. ಇದನ್ನ ಕಾಪಿ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹಾಕ್ಬಿಡ್ಬೇಕು. ಅದೇ ಅವ್ರ ಟ್ರೇಡ್ ನೇಮ್. ಎಸ್, ಇಲ್ಲೇನಿಲ್ಲ FSSI ಇದ್ರ ನೀವು ಹಾಕ್ಬಹುದು, ನಂಬರ್ನ ಹಾಕ್ಬಹುದು. ಇಲ್ಲ ಅಂತಂದ್ರೆ ವರಿ ಮಾಡ್ಬೇಡ್ರಿ, ಡೈರೆಕ್ಟ್ಲಿ ಪ್ರೊಸೀಡ್ ಮಾಡ್ಬೇಕು. ಈಗ ಏನ್ ಮಾಡ್ಬೇಕಂದ್ರ ನೆಕ್ಸ್ಟ್ ಬರೋದು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಇಮೇಜ್ ಅಂತ ಐತಿ. ಈಗ ಏನ್ ಮಾಡ್ಬೇಕಂದ್ರ ಅವ್ರ ಪಾಸ್ಪೋರ್ಟ್ ಸೈಜ್ ಇಮೇಜ್ ಏನಕ್ಕಂದ್ರೆ ಓಪನ್ ಆಕವ. ಎಸ್, ನಾ ಈಗ ಆಲ್ರೆಡಿ ಅವ್ರನ್ನ ನಾನು ಇಮೇಜ್ ತಗೊಂಡಿದ್ದೀನಿ. ಅವ್ರ ಸರಸ್ವತಿ ಅವ್ರದ್ದು ಇಮೇಜ್ ಇದು. ಇದನ್ನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಕೋಬೇಕು. ಈಗ ಬಂದು ಇದೇನಾಗತ್ತಂತಂದ್ರೆ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಇಮೇಜ್ ಫಿಕ್ಸ್ ಆಗತ್ತೆ. ಅದರಲ್ಲಿ ಏನಾರು ನಿಮ್ದು ಅದರ ಸೈಜ್ ಎಷ್ಟಿರ್ಬೇಕಂತಂದ್ರ 4 MB ಇರ್ಬೇಕು. ಮ್ಯಾಕ್ಸಿಮಮ್ ಸೈಜ್ 4 MB ಅದ್ರೊಳಗ ಇರ್ಬೇಕು. ಮತ್ತು ಅದು JPG ಫಾರ್ಮ್ಯಾಟ್ನೊಳಗೆ ಇರಬೇಕು. JPG, PNG, JPEG ಇಮೇಜ್ನೊಳಗೆ ಫಾರ್ಮ್ಯಾಟ್ ಮಾತ್ರ ತಗೋತತಿ, ಇಲ್ಲಕಂದ್ರೆ ತಗೊಳಂಗಿಲ್ಲ ಅದು. ಅದಕ್ಕ ಯಾವ್ದೋ ಫೋಟೋ ಹೊಡಿತಿರಲ್ಲ ಅದು JPG ಫಾರ್ಮ್ಯಾಟ್ನೊಳಗ ಇರ್ತದ. ಕೆಲವೊಂದು ಬೇರೆ ಫಾರ್ಮ್ಯಾಟ್ನಾಗ ಇದ್ವು ಅಂದ್ರೆ ತಗೊಳಂಗಿಲ್ಲ. ಎಸ್, ಜೊತೆಗೆ ಈಗ ಏನ್ ಮಾಡ್ಬೇಕಂತಂದ್ರೆ ಅಪ್ಲೋಡ್ ಯುವರ್ ಆಧಾರ್ ಕಾರ್ಡ್ ಫ್ರಂಟ್ ಇಮೇಜ್ ಅಂತ ಐತಿ ನೋಡ್ರಿ ಇದ್ರೊಳಗೆ. ಈಗ ಏನ್ ಮಾಡ್ಬೇಕಂದ್ರ ಅವ್ರ ಆಧಾರ್ ಕಾರ್ಡ್ ಫ್ರಂಟ್ ಇಮೇಜ್ ಅನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಅಪ್ಲೋಡ್ ಮಾಡ್ಬೇಕು. ಓಕೆ, ಅವ್ರ ಆಧಾರ್ ಕಾರ್ಡ್ ಫ್ರಂಟ್ ಇಮೇಜ್ ಇದು. ಓಕೆ, ನಾ ಇದನ್ನ ಈಗ ಅಪ್ಲೋಡ್ ಮಾಡ್ತೇನೆ ನೋಡ್ರಿ. ಎಸ್, ಈಗ ಅಪ್ಲೋಡ್ ಆಯ್ತು. ಈಗ ಅಪ್ಲೋಡ್ ಯುವರ್ ಆಧಾರ್ ಕಾರ್ಡ್ ಬ್ಯಾಕ್ ಇಮೇಜ್ ಅಂತ ಇದೆ. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನೀವು ಬ್ಯಾಕ್ ಸೈಡ್ ದ ಇಮೇಜ್ ಇಲ್ಲಿ ಐತಿ ನೋಡ್ರಿ. ಇದು ಬ್ಯಾಕ್ ಸೈಡ್ ದ ಇಮೇಜ್ ಆಗಿರ್ತದ. ಓಕೆ, ಈಗ ಇದನ್ನ ಅಪ್ಲೋಡ್ ಮಾಡ್ತೇನೆ. ಎಸ್, ಫೈನ್. ಈಗ ಏನ್ ಮಾಡ್ಬೇಕಂತಂದ್ರೆ ಆಧಾರ್ ನಂಬರ್ ಹಾಕ್ಬೇಕು. ಯಾರು? ಸರಸ್ವತಿ ಅವ್ರದ ಆಧಾರ್ ನಂಬರ್ ಅನ್ನ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಅಲ್ಲಿ ಹಾಕ್ಬೇಕು. ಓಕೆ, ಅವ್ರ ಆಧಾರ್ ನಂಬರ್ ಹಾಕ್ತೇನೆ ನೋಡ್ರಿ. ಎಸ್, ಫೈನ್. ಇಷ್ಟಾಯ್ತು. ಈಗ ಮ್ಯಾಲ್ ಪೋರ್ಷನ್ ಕಂಪ್ಲೀಟ್ ಆಯ್ತು. ಇನ್ನು ಕೆಳಗಡೆ ಏನಾಯ್ತು ಅಂತಂದ್ರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ಬರ್ತದ. ಪ್ಯಾನ್ ಕಾರ್ಡ್ ಇತ್ತಂತಂದ್ರ ಎಸ್ ಅನ್ಬೇಕು. ಸಪೋಸ್ ಇರ್ಲಿಲ್ಲ ಅಂದ್ರೆ ನೀವು ID ಮಾಡ್ಬೋದು, ಬಟ್ ಇಕ್ಕಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಕ್ಕ ನೀವು ಪ್ಯಾನ್ ಕಾರ್ಡ್ ಅನ್ನ ಇಕ್ಕಟ್ಟು ಆನಂತರ ನೀವು ಸಬ್ಮಿಟ್ ಮಾಡ್ಬೋದು. ಓಕೆ, ಅದಕ್ಕೇನು ಸಮಸ್ಯೆ ಇಲ್ಲ. ಬಟ್ ಇತ್ತಂದ್ರೆ ಎಸ್ ಅನ್ಬೇಕು. ಎಸ್ ಅಂತಂದ್ರೆ ಏನಾಗತ್ತಂದ್ರೆ
ಇಲ್ಲಿ ಪ್ಯಾನ್ ಕಾರ್ಡ್ ಇಮೇಜ್ ಅಂತ ಐತಿ, ಅಪ್ಲೋಡ್ ಯುವರ್ ಪ್ಯಾನ್ ಕಾರ್ಡ್ ಇಮೇಜ್ ಇಲ್ಲಿ ಬರ್ಬೇಕು. ಈಗ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಬೇಕು, ಇಲ್ಲಿ ಐತಿ ನೋಡ್ರಿ. ಎಸ್, ಈಗ ಪ್ಯಾನ್ ನಂಬರ್ ಅನ್ನ ಹಾಕೋಬೇಕು. ಪ್ಯಾನ್ ನಂಬರ್ ಎಷ್ಟೈತಲ್ಲ, ಅವ್ರ ಪ್ಯಾನ್ ಕಾರ್ಡ್ ನಂಬರ್ ಎಷ್ಟಿದೆ ಅದನ್ನ ಅಲ್ಲಿ ಹಾಕಬೇಕು. ಓಕೆ, ಪ್ಯಾನ್ ನಂಬರ್ ಹೇಳ್ತಾನೆ ನಾನು. ಇದು ಅವ್ರ ಪ್ಯಾನ್ ನಂಬರ್. ಓಕೆ, ಎಸ್ ಸಾರಿ ಮೇಡಮ್. ಎಸ್, ಈಗ ಇಷ್ಟು ಕಂಪ್ಲೀಟ್ ಆಯ್ತು. ಆಧಾರ್ ಕಾರ್ಡ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಯ್ತು, ಪ್ಯಾನ್ ಕಾರ್ಡ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸ್ಪೌಸ್ ಡೀಟೇಲ್ಸ್ ಅಂತ ಬರ್ತದ. ಯಾರು ಗಂಡ ಇದ್ರೆ ಅವ್ರ ಡೀಟೇಲ್ಸ್ ನ ಹಾಕ್ಬೇಕು. ನಿಮ್ದು ಮ್ಯಾರೇಜ್ ಆಗಿತ್ತಂತಂದ್ರ ಮ್ಯಾರಿಡ್ ಅಂತ ಹಾಕೋಬೇಕು, ಇರ್ಲಿಲ್ಲ ಅಂದ್ರೆ ಅನ್ಮ್ಯಾರಿಡ್ ಅಂತ ಹಾಕ್ಬೇಕು. ಡೈವರ್ಸ್ ಆಗಿದ್ರೆ ಡೈವರ್ಸ್ ಅಂತ ಹಾಕ್ಬೇಕು. ವಿಡೋ ಇದ್ರೆ ವಿಡೋ ಅಂತ ಹಾಕ್ಬೇಕು. ವಿಡೋವರ್ ಇತ್ತಂದ್ರೆ ವಿಡೋವರ್ ಅಂತ ಹಾಕ್ಬೇಕು. ಹಿಂಗ ನೀವೇನ್ ಮಾಡ್ಬೇಕು, ಯಾವ ಸ್ಟೇಟಸ್ ಇದೆ ನಿಮ್ಮ ಮೆರಿಟಿಯಲ್ ಸ್ಟೇಟಸ್ ಏನಿದೆ ಅದನ್ನ ನೋಡ್ಕೊಂಡು ಹಾಕೋಬೇಕು. ಈಗ ನಾನು ಅವ್ರು ಮ್ಯಾರಿಡ್ ಅದಾರ, ಮ್ಯಾರಿಡ್ ಅಂತ ಹಾಕ್ತೇನೆ. ಓಕೆ, ಮ್ಯಾರಿಡ್ ಅಂತ ಅಂದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರ ಅವ್ರ ಗಂಡಂದಿರ ಹೆಸರನ್ನ ಹಾಕ್ಬೇಕು. ಈಗ ಈ ಹೆಣ್ಮಕ್ಳ ಐಡಿ ಮಾಡಕತ್ತೀನಿ, ಅವ್ರ ಗಂಡನ ಐಡಿ ನಾವ್ ಏನ್ ಮಾಡ್ಬೇಕಂದ್ರ ಫೋಟೋ ಏನೋ ಅವ್ರ ಆಧಾರ್ ಕಾರ್ಡನ್ನ ನಂಬರ್ ಅನ್ನ ಹಾಕ್ಬೇಕು. ಎಸ್, ಅವ್ರ ಆಧಾರ ಹೆಸರು ಏನೈತೆ ಅಂತಂದ್ರ ಅಡಿವ್ಯಪ್ಪ ಮ್ಯಾಗೇರಿ ಅಂತ ಐತೆ ಅವ್ರ ಹೆಸರು. ಅಡಿವ್ಯಪ್ಪ ಹೇಗಿದೆ ಹಾಗೆ ನಾವು ಹಾಕ್ಬೇಕು. ಎಲ್ಲಿ ಆಧಾರ್ ಕಾರ್ಡ್ ಹೇಗಿರ್ತದೋ ಹಾಗೆ ಹೆಸರನ್ನ ಹಾಕ್ಬೇಕು. ಓಕೆ, ಅವ್ರ ನಂಬರ್ ಅನ್ನ ಹಾಕ್ಬೇಕು. ಇಲ್ಲಿ 2ನೇ ಸಾಲಿಯಲ್ಲಿ ಎಂಟರ್ ದ ಸ್ಪೌಸ್ ಆಧಾರ್ ನಂಬರ್ ಐತಂತ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅವ್ರ ನಂಬರ್ ಅನ್ನ ಹಾಕೋಬೇಕು. ಎಸ್, ಈಗ ಸ್ಪೌಸ್ ಮೊಬೈಲ್ ನಂಬರ್ ಅಂತ ಹೇಳಿದೆ ನಾನು ಆಗಲೇ ಕೇಳಿದೆ. ಈಗ ಅವ್ರನ್ನ ಮೊಬೈಲ್ ನಂಬರ್ ಇದ್ರೆ ಹಾಕ್ಬೇಕು. ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿತ್ತಲ್ಲ ಅವ್ರ ಹೆಂಡತಿ ಯಾರ ಐಡಿ ಹೋಲ್ಡರ್ ನಂಬರ್ ಇರ್ತಲ್ಲ ಅದನ್ನ ತಂದು ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲೇ ಪೇಸ್ಟ್ ಮಾಡಿಬಿಡ್ಬೇಕು. ಅರ್ಥ ಐತ್ರಿ? ಈಗಿಲ್ಲ, ಅಡಿಯಪ್ಪ ಅವ್ರ ನಂಬರ್ ನನ್ ಕಡೆ ಇಲ್ಲ, ಇರ್ಲಿಲ್ಲ ಅಂದ್ರೆ ಸರ್ ಇಲ್ಲ ಅನ್ಕೋತ ಕೊಡೋಂಗಿಲ್ಲ, ಹೀಗೆ ಮಾಡ್ಬೇಕು. ಈಗ ನೆಕ್ಸ್ಟ್ ಇರೋದು ಏನಂತಂದ್ರೆ ಅಪ್ಲೋಡ್ ಯುವರ್ ಸ್ಪೌಸ್ ಇಮೇಜ್. ಯಾರು ನಿಮ್ಮ ಗಂಡ ಅಥವಾ ಹೆಂಡತಿಯ ಒಂದು ಇಮೇಜ್ ಇರ್ತದೆ, ಯಾರು ನಾಮಿನಿ ಆಗೋ ಇರ್ತಾರೆ ಅವ್ರದ್ದು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇಮೇಜ್ ಅನ್ನ ಹಾಕೋಬೇಕು. ಎಸ್ ಫೈನ್, ಈಗ ನಾ ಹಾಕೋತೇನೆ ನೋಡ್ರಿ, ಅಡಿವ್ಯಪ್ಪ ಅವರ ಇಮೇಜ್ ಅನ್ನ ಅಪ್ಲೋಡ್ ಮಾಡ್ತೇನೆ. ಎಸ್ ಫೈನ್. ಇಟ್ಟಾದ ನಂತರ ಈಗ ನೀವು ಒಂದು ಯೂಸರ್ ಐಡಿ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯೂಸರ್ ಐಡಿ ಕ್ರಿಯೇಟ್ ಮಾಡಬೇಕು. ಯೂಸರ್ ಐಡಿ ಹೆಂಗ್ ಕ್ರಿಯೇಟ್ ಮಾಡ್ಕೋದು ಅಂತಂದ್ರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬಹುದು. ನೀವು ಬೇಕಾದ ಯೂಸರ್ ಐಡಿಯನ್ನ ಹಾಕೋಬಹುದು. ಈಗ ಅವ್ರ ಹೆಸರು ಏನೈತಂದ್ರೆ ಸರಸ್ವತಿ ಅಂತ ಐತಿ, ನೀವು ಸರಸ್ವತಿ ಇದ್ರ ಅಂತ ಹಾಕೋಬಹುದು, ಅಡ್ರೆಸ್ಸು ಹಾಕೋಬಹುದು, ಏನಾದ್ರೂ ಹಾಕ್ಬಹುದು. ನಾ ಏನ್ ಮಾಡ್ತೇನೆ ಅಂದ್ರೆ ಈಗ ಸರಸ್ವತಿ ಎಂ ಅಂದ್ರೆ ಎ ಅಂದ್ರೆ ಅಡಿವ್ಯಪ್ಪ, ಎಂ ಅಂದ್ರೆ ಮ್ಯಾಗೇರಿ ಅಂತ ಹಾಕೊಂಡ್ ನಾನು. ಎಸ್, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಪ್ರಕಾರ ನೀವು ಯೂಸರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಆನಂತರ ಪಾಸ್ವರ್ಡ್ ಅನ್ನ ಕೊಡಬೇಕು. ಪಾಸ್ವರ್ಡ್ ಹೆಂಗಿರ್ಬೇಕಂತಂದ್ರ ಒಂದು ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಮತ್ತ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಜೊತೆಗೆ ನ್ಯೂಮರಿಕ್ಸ್ ಇರಬೇಕು. ಹಿಂಗ ನಾವು ಕೊಟ್ಕೋಬೇಕು. ನಾ ಈಗ ಏನ್ ಮಾಡ್ತೇನೆ ಅಂದ್ರೆ ಒಂದು ಪಾಸ್ವರ್ಡ್ ಅನ್ನ ಕೊಡ್ತೀನಿ ಅದಕ್ಕೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಪಾಸ್ವರ್ಡ್ ಅನ್ನ ಇಟ್ಕೋಬೇಕು. ಎಸ್, ಪಾಸ್ವರ್ಡ್ ನಿಮ್ಮ ಸೇಮ್ ಅದಾವಿಲ್ಲ ಅಂತ ಹೇಳಿ ಇಲ್ಲಿ ಈ ಒಂದು ಕಣ್ಣಿನ ಚಿತ್ರ ಐತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು ಏನೈತಿ ಅನ್ನೋದು ಗೊತ್ತಾಗತ್ತೆ. ಓಕೆ, ಇಷ್ಟ ಆದ ನಂತರ ಇಲ್ಲೊಂದು ರೈಟ್ ಮಾರ್ಕ್ ಇರ್ತದ, ಇದಕ್ಕೆ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಬೇಕು. ಈಗ ಅದೇನು ಅಂತ ತಗೋತತಿ. ಎಸ್, ಹಿಂಗ ನೀವು ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗತ್ತಂದ್ರ ಮೇಲಿನ ಬ್ರ್ಯಾಂಡ್ ಪಾರ್ಟ್ನರ್ ಅಗ್ರಿಮೆಂಟ್ ಫಾರ್ಮ್ ಓಪನ್ ಆಗತ್ತ. ಇದ್ರೊಳಗೆ ಎಲ್ಲಾ ಡೀಟೇಲ್ಸ್ ಇರ್ತದ, ನಿಮ್ಗೆ ಗೊತ್ತಿರೋದಿಲ್ಲ. ಇದ್ರೊಳಗೆ ಬಹಳಷ್ಟು ರಹಸ್ಯ ಐತಿ. ಆಕ್ಚುಲಿ ಇದನ್ನ ಓದಿದ್ರ ನಿಮ್ಗ ಗೊತ್ತಾಗತ್ತೆ. ನಾವ್ ಏನ್ ಮಾಡಂಗಿಲ್ಲ, ಈ ಎಲ್ಲಾ ಡೀಟೇಲ್ಸ್ ಇರ್ತದ, ನೀವ್ ಏನ್ ಮಾಡ್ಬೇಕಂತೇಳಿ ಅದನ್ನ ನೀವು ಮುಂದೆ ನೋಡಿಕೇತ್ರಿ. ಬಟ್ ಈಗ ಅಗ್ರಿ ಅಂತ ಕೇಳ್ತೈತಿ ಅದು. ಈಗ ಅಗ್ರಿ ಅಂತ ಐತಿ, ಇಲ್ಲಿ ಅಗ್ರಿ ಅಂತ ಒತ್ತಬೇಕು. ಅಗ್ರಿ ಅಂತ ನಾವು ಒತ್ತಿದ. ಈಗ
ಒತ್ತಿದ ನಂತರ ನೆಕ್ಸ್ಟ್ ಕಂಟಿನ್ಯೂ ಅಂತ ಹೇಳ್ತೈತೆ. ನೆಕ್ಸ್ಟ್ ಕಂಟಿನ್ಯೂ ಏನ್ ರೆಡ್ ಐತಲ್ಲ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ಬೇಕು. ಓಕೆ, ರೆಡ್ ಅಂತ ನಾ ಕ್ಲಿಕ್ ಮಾಡಿದೆ. ಎಸ್, ಫೈನ್. ಎಸ್, ಇಲ್ಲಿ ಏನೈತಿ ಸೇವ್ ಅಂತ ಕೇಳ್ತೈತಿ, ಅದು ನಾಟ್ ನೌ, ಅದನ್ನ ಸೇವ್ ಮಾಡೋಂಗಿಲ್ಲ. ಎಸ್ ಬಿಟ್ಟೆ. ಈಗ ಏನ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ಯುವರ್ ರಿಜಿಸ್ಟ್ರೇಷನ್ ಅಂತ ಬರ್ತದೆ, ಇದನ್ನ ಕಂಪ್ಲೀಟ್ ಮಾಡ್ಬೇಕು. ಎಸ್, ಫೈನ್. ಈಗ ಏನಾಯ್ತು ಅಂತಂದ್ರೆ ನಿಮ್ಮ ID ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ನಿಮ್ಮ ID ಯೂಸರ್ ನೇಮು ಪಾಸ್ವರ್ಡ್ ಕೂಡ ಇಲ್ಲಿ ಏನಾಗತ್ತಂದ್ರೆ ಶೋ ಅಪ್ ಆಗತ್ತ. ಇಷ್ಟ ಆದ ನಂತರ ಏನ್ ಮಾಡ್ಬೇಕಂದ್ರೆ ನೀವು ವಿಸಿಟ್ ಯುವರ್ ಅಕೌಂಟ್ ಅಂತ ಅಂದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ನಾವು ಈಗ ಇದಕ್ಕೆ ಹೊಡೆದ ಅಂತಂದ್ರೆ ನಾವು ಬ್ಯಾಕ್ ಹೋಗ್ತೀವಿ. ಎಸ್, ಮತ್ತೆ ವಿಸಿಟ್ ಆಗಿ ಹೋಗ್ತೀವಿ. ಆಗ ಏನಾಯ್ತಂದ್ರೆ ನಿಮ್ಗೆ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಏನ್ ಮಾಡ್ಬೇಕಂತಂದ್ರೆ ನಾವು ಓಪನ್ ಮಾಡ್ಕೋಬೇಕು. ಎಸ್, ಫೈನ್. ಓಕೆ, ಈಗ ಏನ್ ಮಾಡ್ಬೇಕಂತಂದ್ರ ನಾ ಆಗಲೇ ಹೇಳಿದೆ, ಅವರ ಯೂಸರ್ ID ಪಾಸ್ವರ್ಡ್ ಅನ್ನು ಹಾಕೋಬೇಕು. ಎಸ್, ಎಸ್, ಈಗ ಎಸ್ ಓಪನ್ ಆಯ್ತು. ಯಾರ್ದು? ಎಸ್, ಸರಸ್ವತಿ ಅವ್ರದ್ದು ಇಲ್ಲಿ ಏನೈತೆ ನೋಡ್ರಿ ID ಆಗಿದೆ. ಸರಸ್ವತಿ, ಮಿಸ್ ಸರಸ್ವತಿ ಮ್ಯಾಗೇರಿ. ಎಸ್, ಸ್ಪಾನ್ಸರ್ ಯಾರು? ಸಿದ್ದಪ್ಪ ಮ್ಯಾಗೇರಿ ಅವರು. ಓಕೆ, ಈ ರೀತಿಯಾಗಿ ಏನೈತೆ ಅಂತಂದ್ರೆ ನಾವು ಸಕ್ಸಸ್ಫುಲ್ ಆಗಿ ID ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಎಸ್, ಮತ್ತೆ ಇನ್ನು ಏನಂತಂದ್ರೆ ನಿಮ್ಗೆ ID ಅನ್ನ ನೀವು ಈಗ ಬೇಕಾದ ನೀವು ಮಾಡಕ್ ಆಗೋದಿಲ್ಲ, ಬೇರೆದವ್ರಿಗೆ ನೀವು ಕಳಿಸ್ತೀರಿ. ಬೇರೆದವ್ರಿಗೆ ನೀವು ನಿಮ್ಮ ಲಿಂಕ್ ಅನ್ನ ಕಳಿಸ್ಬೋದು. ನಿಮ್ಮ ಲಿಂಕ್ ಅನ್ನ ಕಳಿಸಿ ನೀವು ಮಾಡ್ಕೋರಿ ಅಂತ ಹೇಳ್ಬೋದು ಯಾರಾದ್ರಿಗೆ. ಹಂಗ್ ಮಾಡ್ಬೇಕಾತಂದ್ರ ಇಲ್ಲಿ ಏನೈತೆ ರೆಫರಲ್ ಲಿಂಕ್ಸ್ ಅಂತದಾವ. ಇದನ್ನ ಕಾಪಿ ಮಾಡಿ ನೀವು ನಿಮ್ಮ ಫೋನ್ ಪೇ ಏನು ಫೋನ್ ಇರ್ತದಲ್ಲ, ವಾಟ್ಸಪ್ನೊಳಗೆ ಲಿಂಕ್ ಮಾಡಿ ನೀವು ಕಳಿಸ್ಬೋದು. ಟೆಲಿಗ್ರಾಮ್ ಮಾಡ್ಬೋದು. ಇಲ್ಲಿ ಎಲ್ಲ ಆಪ್ಷನ್ಗಳದಾವ. ಇಲ್ಲದ ನೋಡ್ರಿ, ಟ್ವಿಟರ್ ಕಳಿಸ್ಬೋದು, ವಾಟ್ಸಪ್ ಕಳಿಸ್ಬೋದು. ಇವತ್ತರ ಮ್ಯಾಗ ಕ್ಲಿಕ್ ಮಾಡಿದೆ ಅಂತಂದ್ರೆ ಅದು ನಿಮ್ಮ ವಾಟ್ಸಪ್ ನಂಬರ್ಗೆ ಹೋಗುತ್ತೆ. ಇದು ವಾಟ್ಸಪ್ ಲಿಂಕ್ ಆಗಿ ಆಗುತ್ತೆ. ಹಂಗೇನು ಮಾಡಕ್ ಹೋಗ್ಬೇಡ್ರಿ, ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಡ್ರಿ. ಕಾಪಿ ಮಾಡ್ಕೊಂಡು ವಾಟ್ಸಪ್ನಾಗ ಅಥವಾ ನಿಮ್ಮ ಯಾವ ಇದ್ರೊಳಗೆ ಇರ್ತೈತಿ ಅದನ್ನ ಅಲ್ಲಿ ನೀವು ಕಳಿಸ್ಬೋದು. ಎಸ್, ಇದು ಪ್ರೊಸೀಜರ್. ನೆಕ್ಸ್ಟ್ ಏನಿರ್ತದ ಅಂತಂದ್ರೆ ಈಗ ಇಲ್ಲಿ KYC ಅಪ್ಡೇಟ್ ಹಾಕಿರ್ತತಿ, ಇದು ವೆರಿಫಿಕೇಶನ್ ಹಾಕಿರ್ತತಿ. ಇಲ್ಲಿ ಗ್ರೀನ್ ಬಂದಿತ್ತು ಅಂತಂದ್ರೆ ಪ್ಯಾನ್ ಕಾರ್ಡ್ ಏನು ನಿಮ್ದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿರ್ತದ. ಆಧಾರ್ ವೆರಿಫಿಕೇಶನ್ ಆಗಿ ಕಂಪ್ಲೀಟ್ ಆಗಿರ್ತದ. ಇಲ್ಲಿ ಆಧಾರ್ ಕೂಡ ಈ ಸದ್ಯ ಏನದ ಅಂದ್ರೆ ಪ್ರೋಗ್ರೆಸ್ ಅದಾವ. ಈ ಪ್ರೋಗ್ರೆಸ್ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ID ಒಳಗ ನೀವು ಏನೋ ಆರ್ಡರ್ ಹಾಕೊಳಕ್ ಬರಂಗಿಲ್ಲ. ಯಾವಾಗ ಇದು ಕಂಪ್ಲೀಟ್ ಆಗಿರ್ತದೋ ನಿಮ್ KYC, ಆಗ ಏನಾಗತ್ತಂದ್ರೆ ನೀವು ಆರ್ಡರ್ ಹಾಕೊಳಕ್ಕೆ ಆಗ್ಲಿಕ್ಕೆ ಆಗತ್ತ. ಓಕೆ, ಇಷ್ಟು ಏನಾಗಿರ್ತೈತಿ ಅಂತಂದ್ರೆ ಇದು ಏನು ID ಅನ್ನ ಮಾಡ್ತಕ್ಕಂಥ ಒಂದು ವಿಧಾನ. ಎಸ್, ಅರ್ಥ ಆಯ್ತು ಅಂತ ನನಗೆ ಅನಿಸಿತೆ. ಯಾರಿಗೆ ಏನಾದರೂ ತಿಳಿಲಿಲ್ಲ ಅಂತಂದ್ರೆ